ಒಂದು ಟ್ವೀಟ್ ಮಾಡಿದ್ರಿ. ಐಶ್ವರ್ಯ ಅನಂತ್ ಕುಮಾರ್ ಅವರು ಅದಕ್ಕೆ ರೀಟ್ವೀಟ್ ಅನ್ನ ಮಾಡಿದ್ದಾರೆ. ಕ್ಯಾಶ್ ಕೌ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಕ್ಯಾಶ್ ಕೌ ಮಾಡ್ಕೊಂಡಿದೆ ಕರ್ನಾಟಕವನ್ನ ಅಂತ. ಏನು ನಿನ್ನೆ ನೀವು ಟ್ವೀಟ್ ಮಾಡೋರು ಸರ್, ಕರ್ನಾಟಕವನ್ನು ಎಟಿಎಂ ಮಾಡ್ಕೊಂಡಿದೆ ಕಾಂಗ್ರೆಸ್. ಯಾರವರು ನನಗೆ ಗೊತ್ತಿಲ್ಲ, ಅವ್ರು ಯಾರು ಅವ್ರಿಗೆ ಗೊತ್ತಿಲ್ಲ. ಅವರು ನನಗೆ ನಮ್ಮನೇಲಿ ಹಸುಗಳಿದೆ, ನಮ್ಮ ಹಸು ಏನಾದ್ರು ನೋಡಿದ್ದಾರೆ ಅವರು. ನಾನು ಅಲ್ಲಿ ನನಗೆ ಯಾರೋ 2 ಹಸು ಗಿಫ್ಟ್ ಕೊಟ್ಟಿದ್ದಾರೆ, ಊರಲ್ಲಿ ಕಟ್ಟಿದ್ದೀನಿ. ಶಾಸಕರ ಡಿನ್ನರ್ ಮೀಟಿಂಗ್ ಮೊನ್ನೆ ಎಲ್ಲಾನು ನಡೆದಿದೆ. ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಸರ್, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು ಒತ್ತಡ ಆಗ್ತಾ ಇದೆ. ತಪ್ಪೇನಿದೆ, ಅವೆಲ್ಲ ಮಂತ್ರಿ ಆಗ್ಬೇಕು ಅಂತ ಆಸೆ ಪಟ್ಟವ್ರು ತಪ್ಪೇನಿದೆ. ಕಂಟಿನ್ಯೂಸ್ ಮೀಟಿಂಗ್ ನಡೀತಾ ಇದೆ. ಒಂದ್ ಕಡೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ MLAs, ಮತ್ತೆ ಥರ್ಡ್ ಟೈಮ್, ಫೋರ್ತ್ ಟೈಮ್ MLAs ರೆಕಮೆಂಡೇಶನ್ ಲೆಟರ್ ಕೂಡ ಇದು ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ನಾನು ಪುನರ್ರಚನೆ ಮಾಡ್ತೀನಿ ಅಂತ ಅವ್ರು ಹೇಳಿದಾರಲ್ಲ, ಅವ್ರು ಹೇಳಿದ್ಮೇಲೆ ಖಾಲಿ ನಮ್ಗೆ ಚಾನ್ಸ್ ಇದೆ ಅಂತ ಟ್ರೈ ಮಾಡ್ತಾರೆ. ಪುನರ್ರಚನೆನೋ ಅಥವಾ ಅಧಿಕಾರ ಹಂಚಿಕೆ ಅನ್ನೋಂಥದ್ದು ಗೊಂದಲ ಸರ್, ಕಾಲ ನಿರ್ಣಯ ಮಾಡ್ತಾರೆ. ಸರ್, ನಿನ್ನೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯಾಗಿದ್ರಿ, ಮೀಟಿಂಗ್ ಆದ ಬಳಿಕ ಪ್ರತ್ಯೇಕವಾಗಿ ಮಾತುಕತೆ ಮಾಡಿದ್ರಿ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಏನಾದ್ರೂ ಗುಡ್ ನ್ಯೂಸ್ ಸಿಗ್ತಾ ಸರ್? ನಾನೆಲ್ಲ ಚರ್ಚೆ ಮಾಡಕ್ ಹೋಗಲ್ಲ. ಯಾರ ಹತ್ರ ಏನ್ ಚರ್ಚೆ ಮಾಡಿದೀನಿ, ಏನ್ ಮಾಡಿದೀನಿ ಅಂತ ನಾನೇನು ಹೇಳಕ್ ಹೋಗಲ್ಲ. ಕಾಲ ನಿರ್ಣಯ ಮಾಡ್ತದೆ. ಅದೇ ಸರ್, ಆ ಕಾಲ ಯಾವಾಗ ಬರುತ್ತೆ ಅಂತ ಸರ್? ಶೀಘ್ರದಲ್ಲೇ ಬರುತ್ತೆ. ಕೆ.ಸಿ. ವೇಣುಗೋಪಾಲ್ ಸರ್, ರಾಜ್ಯದಲ್ಲಿ ಪವರ್ಫುಲ್ ಸಿಎಂ ಇದ್ದಾರೆ, ಇಡೀ ಕಂಟ್ರಿನಲ್ಲೇ ಅತಿ ಹೆಚ್ಚು ಸಿಎಂ ಇದ್ದಾರೆ ಅನ್ನೋ ವೇಕೆನ್ಸಿ ಬಗ್ಗೆ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ನೋಡಿದ್ದೀನಿ, ವೇಕೆನ್ಸಿ ಇಲ್ಲ ಅಂತಾನೂ ಹೇಳಿದ್ದಾರೆ, ಪಕ್ಷ ಶಾಸಕರು ತೀರ್ಮಾನ ಮಾಡ್ತಾರೆ ಅಂತಾನೂ ಹೇಳಿದ್ದಾರೆ.